ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ಬ್ರೇಕ್‌ಫಾಸ್ಟ್ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಬ್ರೇಕ್‌ಫಾಸ್ಟ್ ನಾವು ಮಾಡ್ಕೋಬಹುದು. ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಅಥವಾ ಹೆಲ್ದಿ ಬ್ರೇಕ್‌ಫಾಸ್ಟ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ. ನಾನಿಲ್ಲಿ ಒಂದು ಬೌಲ್ ಓಟ್ಸ್‌ನ ಹಾಲಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಹಾಲಲ್ಲಾದರೂ ಹಾಕ್ಬೋದು ಅಥವಾ ಮೊಸರಿದ್ರೆ ಮೊಸರಲ್ಲಾದರೂ ಹಾಕಿ ಇಡ್ಬೋದು. ನೀವು ಓವರ್ ನೈಟ್ ಕೂಡ ನೆನೆಸ್ಬೋದು ಅಥವಾ ಬೆಳಗ್ಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನೆನೆಸಿದ್ರೂ ಸಾಕು. ಓಟ್ಸಲ್ಲಿ ನಮಗೆ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಬೇಗ ಹೊಟ್ಟೆ ಹಸಿವಾಗಲ್ಲ, ಹೊಟ್ಟೆ ತುಂಬಿರೋ ಫೀಲ್ ಕೊಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಓಟ್ಸ್‌ನ ಸಜೆಸ್ಟ್ ಮಾಡ್ತಾರೆ. ಅದಾದಮೇಲೆ ನಾನಿಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್‌ನ ನೆನೆಸಿಟ್ಕೊಂಡಿದ್ದೀನಿ. ಇದು ನಮಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಮಾಲ್‌ಗಳಲ್ಲೂ ಕೂಡ ಇಟ್ಟಿರ್ತಾರೆ. ಚಿಯಾ ಸೀಡ್ಸಲ್ಲಿ ನಮಗೆ ಪ್ರೋಟೀನ್ ಮತ್ತು ಒಮೆಗಾ 3 ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್‌ಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸಬ್ಜಾ ಸೀಡ್ಸು ದೇಹಕ್ಕೆ ತಂಪಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಬಾಡಿ ಕೂಲಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕೆಲವೊಬ್ಬರು ನೋಡಿರ್ಬೋದು ನೀವು, ಬಾಡಿ ಹೀಟ್ ಆಗಿದೆ ಅಂತ ಸಬ್ಜಾ ಸೀಡ್ಸ್ ನೆನೆಸ್ಕೊಂಡು ನೀರಿಗೆ ಹಾಕ್ಕೊಂಡು ಕುಡಿತಿರ್ತಾರೆ. ಇದೆರಡೂ ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ನಮಗೆ. ನೀವು ಕೇಳಿ ನೋಡಿ, ತುಂಬ ಕಾಸ್ಟ್ಲಿ ಏನಿರಲ್ಲ. ನೀವು ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ರೇ ಇಷ್ಟ ಆಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಫ್ರೂಟ್ಸ್ ಹಾಕ್ತಿದ್ದೀನಿ. ನಾನಿಲ್ಲಿ ನೀವು ಯಾವ ಫ್ರೂಟ್ಸ್ ಬೇಕಿದ್ರೂ ತೊಗೋಬೋದು. ಮನೇಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡ್ಬೋದು ನಾವು. ನಾನಿಲ್ಲಿ ದಾಳಿಂಬೆ, ಆ್ಯಪಲ್ ಮತ್ತು ಬನಾನಾ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನ ಯೂಸ್ ಮಾಡಿ. ನಾವು ಫ್ರೂಟ್ ಆ್ಯಡ್ ಮಾಡೋದ್ರಿಂದ ಓಟ್ಸ್ ಸ್ವಲ್ಪ ಸಪ್ಪೆ ಇರುತ್ತೆ, ಸ್ವೀಟ್ ಇರಲ್ಲ. ನಮ್ಗೆ ಅವಾಗ ನ್ಯಾಚುರಲ್ ಸ್ವೀಟ್ ಸಿಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಫ್ರೂಟ್ಸಲ್ಲಿ ವಿಟಮಿನ್ಸ್ ಇರೋದ್ರಿಂದ ಅದೂ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಬ್ರೇಕ್‌ಫಾಸ್ಟ್ ರೆಡಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.